ಜೆಮ್ ಪಬ್ಲಿಕ್ ಸ್ಕೂಲ್ ಬಂಟ್ವಾಳ ತಾಲೂಕಿನ ಗೋಳ್ತಮಜಲು ಗ್ರಾಮದ ಪ್ರಶಾಂತವಾದ ಹಚ್ಚ ಹಸುರಿನ ಗ್ರಾಮೀಣ ಪ್ರದೇಶದಲ್ಲಿ ಶಿಕ್ಷಣದ ಕಂಪನ್ನ ಬೀರುತ್ತಿರುವ ಸುಂದರವಾದ ಶಿಕ್ಷಣ ಸಂಸ್ಥೆಯೇ ಜೆಮ್ ಪಬ್ಲಿಕ್ ಸ್ಕೂಲ್. ಅದು 1990ರ ದಶಕದ ಸಮಯ. ಗ್ರಾಮೀಣ ಪ್ರದೇಶದಲ್ಲಿ ಗಂಡು ಮಕ್ಕಳು ಬಹುತೇಕ ಪ್ರಾಥಮಿಕ ಶಾಲಾ ಶಿಕ್ಷಣಕ್ಕೆ ಸೀಮಿತವಾಗಿದ್ದ ದಿನಗಳು. ಹೆಣ್ಣು ಮಕ್ಕಳು ಪ್ರತಿಭಾವಂತರಿದ್ದರೂ ಪ್ರೌಢ ಶಿಕ್ಷಣ ಪಡೆಯಲು ಹಿಂದೇಟು ಹಾಕುತ್ತಿದ್ದ ಕಾಲವದು. ದೂರ ದೂರಿಗೆ ತಮ್ಮ ಮಕ್ಕಳನ್ನ ಶಿಕ್ಷಣಕ್ಕಾಗಿ ಕಳುಹಿಸಲು ಪಾಲಕರ ನಿರಾಸಕ್ತಿ. ಇಂತಹ ಸಂದಿಗ್ಧ ಸಮಯದಲ್ಲಿ ಗೋಳ್ತಮಜಲಿನ ಹಿರಿಯ ಉದ್ಯಮಿಗಳು, ಸರಳ ಸಜ್ಜನ ಜನಾನುರಾಗಿಯೂ ಸಾಮಾಜಿಕ ಸಾಹಿತ್ಯಿಕ ಸೇವಾಸಕ್ತರೂ ಆದ ಅಬ್ಬನು ಹಾಜಿ ಎಂದೇ ಜನಮಾನಸದಲ್ಲಿ ಜನಪ್ರಿಯರಾಗಿದ್ದ ಅಬ್ದುಲ್ ಖಾದರ್ ಹಾಜಿ ಅವರು ತಮ್ಮ ಹಜಾಜ್ ಸಮೂಹ ಸಂಸ್ಥೆಗಳ ಆಶ್ರಯದಲ್ಲಿ ಗೋಳ್ತಮಜಲು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಎಂಬ ಸಂಸ್ಥೆಯನ್ನ ಹುಟ್ಟುಹಾಕಿದರು. ಅಬ್ದುಲ್ ಖಾದರ್ ಹಾಜಿಯವರ ಈ ಪ್ರಯತ್ನಕ್ಕೆ ಅವರ ಕಿರಿಯ ಸಹೋದರ ಹಾಜಿ ಅಬೂಬಕರ್ ಅವರು ಹಾಗೂ ಇವರಿಬ್ಬರ ಸುಪುತ್ರರು ಹೆಗಲಿಗೆ ಹೆಗಲು ಕೊಟ್ಟು ಸಾಥ್ ನೀಡಿದರು. ಇದರ ಫಲವಾಗಿ ಫಾತಿಮಾ ಮೆಮೋರಿಯಲ್ ಎಜುಕೇಷನ್ ಟ್ರಸ್ಟ್ ಸ್ಥಾಪನೆಯಾಯಿತು. ಜೆಮ್ ಪಬ್ಲಿಕ್ ಸ್ಕೂಲ್ ಗೋಳ್ತಮಜಲು ಇದು ನಮ್ಮ ತಂದೆಯವರ ಒಂದು ಕನಸಿನ ಕೂಸು. ಅವರು ವಿದ್ಯಾಭ್ಯಾಸಕ್ಕೆ ಭಾಳಷ್ಟು ಮುತುವರ್ಜಿ ಕೊಡ್ತಾಯಿದ್ರು. ಅವರು ನಮಗೂ ಕೂಡ ಎಲ್ಲ ಮಕ್ಕಳಿಗೆ ವಿದ್ಯಾಭ್ಯಾಸ ಮತ್ತು ಸಂಸ್ಕಾರವನ್ನು ಒಳ್ಳೆಯ ರೀತಿಯಲ್ಲಿ ಕಲಿಸಿದವರು. ಆ ನಿಟ್ಟಿನಲ್ಲಿ ಸುಮಾರು 25 ವರ್ಷ ಹಿಂದೆ ಈ ಒಂದು ಜೆಮ್ ಪಬ್ಲಿಕ್ ಸ್ಕೂಲ್ ನಮ್ಮ ಗೋಳ್ತಮಜಲಲ್ಲಿ ಪ್ರಾರಂಭ ಮಾಡಿದರು. ಅದಕ್ಕೂ ಮೊದಲು ಇಲ್ಲಿ ಪ್ರಾಥಮಿಕ ಶಾಲೆ ಒಂದು ಬೇಕಿತ್ತು, ಅದಕ್ಕೂ ಕೂಡ ಅವರ ಪ್ರೋತ್ಸಾಹ ಇತ್ತು. ಅದರೊತ್ತಿಗೆ ಇಲ್ಲಿ ಒಂದು ಸರ್ಕಾರಿ ಪ್ರೌಢಶಾಲೆ ಅಗತ್ಯ ಇತ್ತು. ಅದಕ್ಕಾಗಿ ತನ್ನ ಸ್ವಾಧೀನದಲ್ಲಿರುವ ಸ್ವಂತ 1 ಎಕರೆ 25 ಸೆಂಟ್ ಜಾಗವನ್ನು ದಾನವಾಗಿ ನೀಡಿ ಅಲ್ಲಿ ಒಂದು ಸರ್ಕಾರಿ ಪ್ರೌಢಶಾಲೆಯನ್ನು ಕೂಡ ಪ್ರಾರಂಭಿಸಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಕರ್ನಾಟಕದಲ್ಲೇ ಕಬಡ್ಡಿ ಆಟಕ್ಕೆ ಹೆಸರುವಾಸಿಯಾಗಿದ್ದ ಹಜಾಜ್ ಸ್ಪೋರ್ಟ್ಸ್ ಕ್ಲಬ್ ಗೋಳ್ತಮಜಲು, ಇದರ ಪೋಷಕ ಸಂಸ್ಥೆಯೂ ಕೂಡ ಇದೇ ಹಜಾಜ್ ಸಮೂಹ ಸಂಸ್ಥೆಗಳು ಎನ್ನುವುದು ಗಮನಾರ್ಹ. ಆರಂಭದಲ್ಲಿ ಹಜಾಜ್ ಸ್ಪೋರ್ಟ್ಸ್ ಕ್ಲಬ್ನ ಆಸರೆಯಲ್ಲಿ ಮೊಳಕೆಯೊಡೆದ ಗೋಳ್ತಮಜಲು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ತದನಂತರ ಅಬ್ದುಲ್ ಖಾದರ್ ಹಾಜಿಯವರ 2.5 ಎಕರೆ ಸ್ಥಳದಾನದೊಂದಿಗೆ ಇಂದಿನ ಕಲಿಕಾ ವಾತಾವರಣದ ಪರಿಸರಕ್ಕೆ ಸ್ಥಳಾಂತರಗೊಂಡಿತು. ಕಳೆದ 25 ವರ್ಷಗಳ ವಿದ್ಯಮಾನಗಳು, ಅನುಭವ, ಕನಸುಗಳು ಅದು ನನಸಾದಾಗ, ಯಶಸ್ವಿಯಾಗಿ ಮುನ್ನಡೆದಾಗ ಅದರ ಹಿನ್ನೆಲೆಯನ್ನು ವಿಶ್ಲೇಷಿಸುವುದೇ ಒಂದು ಸಂಸ್ಥೆ ನಡೆದು ಬಂದ ದಾರಿಯಾಗಿದೆ. ನಾವು ಜೆಮ್ ಪಬ್ಲಿಕ್ ಸ್ಕೂಲ್ ಗೋಳ್ತಮಜಲು ಇಲ್ಲಿ ಸಾಕಷ್ಟು ಅಭಿವೃದ್ಧಿ ಹೊಂದಿದ್ದೇವೆ. ಇನ್ನೂ ಮಹತ್ತರವಾದ ಸಾಕಷ್ಟು ಕೆಲಸಗಳು ಕೂಡ ಬಾಕಿ ಇವೆ. ಒಂದು ಗ್ರಾಮೀಣ ಪ್ರದೇಶದಲ್ಲಿ ನೆಲೆ ನಿಂತಹ ಈ ಒಂದು ಜೆಮ್ ಪಬ್ಲಿಕ್ ಸ್ಕೂಲ್ನ 25ನೇ ವರ್ಷ ಸಿಲ್ವರ್ ಜುಬ್ಲಿ ಇಯರ್ ಅನ್ನು ಆಚರಿಸಲು ನಾವು ಮುಂದಾಗಿದ್ದೇವೆ. 1999ರಲ್ಲಿ ಪೂರ್ವ ಪ್ರಾಥಮಿಕ ಶಾಲೆ, ನಂತರದಲ್ಲಿ ಪ್ರೌಢಶಾಲೆ ಸ್ಥಾಪನೆಯಾಗಿ ಹಂತ ಹಂತಗಳಲ್ಲಿ ಕಟ್ಟಡ, ಮೂಲಭೂತ ಸೌಕರ್ಯಗಳು ಬೆಳೆದು ಇದೀಗ 14 ವರ್ಷಗಳಲ್ಲಿ ಎಸ್ಎಸ್ಎಲ್ಸಿ ಬ್ಯಾಚ್ಗಳು ಯಶಸ್ವಿಯಾಗಿ ಹೊರಹೋಗಿವೆ. 2024ರ ಈ ವರ್ಷ ಈ ಶೈಕ್ಷಣಿಕ ಸಂಸ್ಥೆಗೆ 25 ವಸಂತಗಳು ತುಂಬಿ ಬೆಳ್ಳಿ ಹಬ್ಬದ ಸಂಭ್ರಮ ಸಡಗರದಲ್ಲಿದೆ. Great leadership of the managing trustees and also by the selfless service of the teachers, we are abiding to provide the better quality education to the students. Under this, we are conducting variety of the programs like weekly programs and also the celebration of the national festivals, local festivals and the cultural festivals, including the annual day and sports day. ಗೋಳ್ತಮಜಲು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಎಂಬ ಹೆಸರಿನ ಸಂಕ್ಷಿಪ್ತ ರೂಪವೇ ಜೆಮ್. ಇಂದು ಜೆಮ್ ಪಬ್ಲಿಕ್ ಶಾಲೆ ಎಂದೇ ಜನಪ್ರಿಯವಾಗಿರುವ ಈ ಶಾಲೆಯಲ್ಲಿ ಕಲಿತು ಹೋಗಿರುವ ವಿದ್ಯಾರ್ಥಿಗಳು ಅಪಾರ. ವೈದ್ಯಕೀಯ, ಇಂಜಿನಿಯರಿಂಗ್, ವ್ಯವಹಾರ, ಶಿಕ್ಷಣ, ಸೌದ್ಯೋಗ ಈ ರೀತಿ ದೇಶ ವಿದೇಶಗಳಲ್ಲಿ ಜೆಮ್ ಶಾಲೆಯ ಅಮೂಲ್ಯ ರತ್ನಗಳು ತನ್ನ ಸುಂದರ ಬದುಕನ್ನ ಕಟ್ಟಿಕೊಂಡಿವೆ. ಕ್ರೀಡೆ, ಸಾಹಿತ್ಯ, ಸಾಂಸ್ಕೃತಿಕ, ಯೋಗ, ಮೌಲ್ಯ ಶಿಕ್ಷಣ, ಪ್ರತಿಭಾನ್ವೇಷಣೆ ಈ ಎಲ್ಲ ಆಯಾಮಗಳಲ್ಲೂ ಸದಾ ಚಟುವಟಿಕೆ ನಿರತವಾದ ಜೆಮ್ ಶಾಲೆಯು ವೈವಿಧ್ಯಮಯ ಸೃಜನಶೀಲತೆಗೆ ಹೆಸರುವಾಸಿಯಾಗಿದೆ. I have currently completed my MBBS and I want to say this school has not lacked in providing any sort of information that was needed to complete my MBBS. I'm very proud to have been a student of the school. Also being part of the management as well, as the school was established by my grandfather, run by his sons and his nephews. So
I'm very proud to have been a part of this school and this journey. I hope it goes on for further more years, and hopefully I'll be there to talk about it even then. ಬೆಳ್ಳಿ ಹಬ್ಬದ ಹೊಸ್ತಿಲಲ್ಲಿರುವ ಈ ಶಾಲೆಗೆ ಈ ವರ್ಷ SSLC ವಾರ್ಷಿಕ ಪರೀಕ್ಷೆಯಲ್ಲಿ 100% ಫಲಿತಾಂಶ ಬಂದಿರೋದು ರಜತ ಮಹೋತ್ಸವದ ಸಂತಸವನ್ನ ಇಮ್ಮಡಿಗೊಳಿಸಿದೆ. ರಜತ ರತ್ನ ಸ್ಮರಣ ಸಂಚಿಕೆ ವೈವಿಧ್ಯಮಯ ಕಾರ್ಯಕ್ರಮಗಳ ಮೂಲಕ ಬೆಳ್ಳಿ ಹಬ್ಬವನ್ನ ಆಚರಿಸಲು ಸಿದ್ಧವಾಗಿರುವ ಜೆಮ್ ಪಬ್ಲಿಕ್ ಶಾಲೆಯು ಗುಣಮಟ್ಟದ ಮೌಲ್ಯಯುತ ಕೌಶಲ್ಯಭರಿತ ಶಿಕ್ಷಣ ನೀಡುವ ಮೂಲಕ ದೇಶ ಸೇವೆಗೆ ಸದಾ ಕಂಕಣಬದ್ಧವಾಗಿದೆ. As a proud student of this institution, JEM Public School, as a first batch student, and I'm very happy and proud to be there, part of this silver jubilee of this institution. I am very happy here standing in front of you all to tell about my school. This school has given a numerous memory for us. We have spent a wonderful time and gained a lot of knowledge in this institution. ನಾನೀಗ ಕರೆಂಟ್ಲಿ MBA ಮಾಡ್ತಾ ಇದ್ದೇನೆ. ಸೊ ನಾನಿಲ್ಲಿ LKG ಇಂದ 10th ವರೆಗೆ ಕಲ್ತಿದ್ದೇನೆ. ಸೊ ಐ ಹ್ಯಾಡ್ ಅ ವೆರಿ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಈ 2 ದಿವಸದಲ್ಲಿ ಸಿಲ್ವರ್ ಜುಬ್ಲಿ ತುಂಬ ಹಳೆಯ ನೆನಪುಗಳನ್ನು ನನಗೆ ಮರುಕಳಿಸ್ತಾ ಇದೆ. ಅಂದರೆ ಕಳೆದ ಸಮಯಗಳು, ಕ್ಲಾಸಿನ ಒಂದು ಆ ಜಾಲಿ ಟೈಮ್ಗಳು, ಮತ್ತು ತುಂಬ ಫ್ರೆಂಡ್ಸಿನೊಟ್ಟಿಗೆ ಮಾತಾಡಿದಂಥ ತುಂಬ ಖುಷಿಯ ಟೈಮ್ಗಳು, ಅದು ತುಂಬ ನೆನಪು ಮಾಡ್ತಾ ಇದೆ. ತುಂಬ ಖುಷಿಯಾಗ್ತಿದೆ ಈ ಒಂದು ಸಂಭ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ. I am from a 2016 batch, and I have seen lots of developments and innovations happening in this school. 15 ವರ್ಷ ನಾವೇ ಕಲಿತಿದ್ದೇವೆ. ಇನ್ನೂ ಕೂಡ ಈ ಶಾಲೆ 100 ವರ್ಷ 150 ವರ್ಷ ಇನ್ನೂ ಕೂಡ ಮುಂದೆ ಸಾಗಬೇಕು. ನಮ್ಮಂಥ ಎಷ್ಟೋ ವಿದ್ಯಾರ್ಥಿಗಳು ಇಲ್ಲಿ ಕಲಿತು ವಿದ್ಯಾವಂತರಾಗಬೇಕು ಅಂತ ಹೇಳುತ್ತಾ, ಕಳೆದು ಹೋದ 25 ವರ್ಷಗಳಲ್ಲಿ ಜೆಮ್ ಶಾಲೆಗೆ ಮುಕುಟವಾಗಿದ್ದಂತಹ ನಮ್ಮ ಎಲ್ಲಾ ಮುತ್ತು ರತ್ನದಂತಹ ವಿದ್ಯಾರ್ಥಿಗಳು, ಶಾಲೆಯ ಮೇಲೆ ಅಭಿಮಾನ ಇಟ್ಟಿರುವ ಎಲ್ಲಾ ಪೋಷಕರು, ಕ್ರಿಯಾಶೀಲ ಶಿಕ್ಷಕರು ಮತ್ತು ಸಿಬ್ಬಂದಿಗಳು, ಶಾಲೆಯ ಹಿತೈಷಿಗಳು, ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿಗೆ ಜೆಮ್ ಶಾಲಾ ಆಡಳಿತ ಮಂಡಳಿಯು ಸದಾ ಅಭಾರಿಯಾಗಿದೆ. ಬನ್ನಿ ನಮ್ಮ ಮಕ್ಕಳನ್ನ ಅಮೂಲ್ಯ ರತ್ನಗಳಾಗಿಸೋಣ.